ಮ್ಯಾರಥಾನ್ಗೆ ಇವತ್ತು ನಮ್ಮ ಗೌರವಿತ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು ಭಾಗವಹಿಸಿದರೆ ಅವ್ರು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಪ್ರತಿಭೆಗಳು ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುತ್ತಾ ಎಲ್ಲ ಗೌರವಿತ ಚುನಾಯಿತ ಪ್ರತಿನಿಧಿಗಳೇ, ಹಿರಿಯರೇ, ಬಂದಂತ ಎಲ್ಲ ಆತ್ಮೀಯ ನಮ್ಮ ನಮೋ ಯುವರನ್ನಲ್ಲಿ ಭಾಗವಹಿಸಲಿಕ್ಕೆ ಬಂದಂತ ಎಲ್ಲ ಯುವಕ ಯುವತಿಯರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕಾಗಿದೆ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಎಲ್ಲಿ ಆರೋಗ್ಯವಾದಂತ ದೇಹ ಇರುತ್ತೋ ಅಲ್ಲಿ ಆರೋಗ್ಯವಾದಂತ ಮನಸ್ಸಿರುತ್ತೆ. ಎಲ್ಲಿ ಆರೋಗ್ಯವಾದಂತ ಮನಸ್ಸಿರುತ್ತೋ ಅಲ್ಲಿ ದೇಶ ಕಟ್ಟುವಂತ ಒಂದು ಸಂಕಲ್ಪವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮೆಲ್ಲ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಈಗಾಗಲೇ ಫಿಟ್ ಇಂಡಿಯಾ ಮುಖಾಂತರ ಸಂಕಲ್ಪವನ್ನು ಮಾಡಿದ್ದಾರೆ. ಈ ಒಂದು ಯುವ ದೇಶವನ್ನ ಕಟ್ಟಬೇಕು ಅಂದ್ರೆ ಯುವಕರ ಒಂದು ಆರೋಗ್ಯ, ನಮ್ಮ ತಾಯಂದಿರ ಆರೋಗ್ಯ ಸದೃಢ ಇದ್ದಾಗ ಮಾತ್ರ ಕುಟುಂಬಕ್ಕಿರ್ಬೋದು, ದೇಶಕ್ಕಿರ್ಬೋದು ಒಂದು ಗಟ್ಟಿ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರಧಾನಮಂತ್ರಿಗಳ 17ನೇ ತಾರೀಕು ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮ ಸ್ವಸ್ಥ ನಾರಿ, ಸಶಕ್ತ ಭಾರತ, ಸಶಕ್ತ ಪರಿವಾರ, ಸುಮಾರು ನಮ್ಮ ದೇಶದ ಎಲ್ಲಾ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಗಳಲ್ಲೂ ಕೂಡ ಹೆಲ್ತ್ ಕ್ಯಾಂಪ್ ಆಗ್ತಾ ಇದೆ. ಅಲ್ಲಿ ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮದಿರು ಚೆಕಪ್ ಮಾಡಿಸ್ಕೊಳ್ಲಿಕ್ಕೆ ಏನ್ ಗಮನ ಕೊಡಬೇಕು ಆ ಕಡೆ ಗಮನ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಂತ, ವಿಶೇಷವಾಗಿ ನಶಮುಕ್ತ ಭಾರತ ದುಶ್ಚಟಗಳಿಂದ ನಾವೆಲ್ಲರೂ ಕೂಡ ದೂರ ಆಗ್ಬೇಕು. ಈ ಬೊಜ್ಜು ಇದೆಯಲ್ಲ, ಇದು ಬೊಜ್ಜರಹಿತವಾಗಿ ಇದಕ್ಕೆ ಸ್ವಲ್ಪ ಡೈಲಿ 1 ಅವರ್ ವರ್ಕೌಟ್ ಬೇಕಾಗುತ್ತೆ. ಬೆವರು ಸುರಿಸಿದಾಗ ಮಾತ್ರ ನಾವು ಫಿಟ್ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಡೈಲಿ ನಾವು ಫಿಸಿಕಲಿ ವರ್ಕೌಟ್ ಮಾಡೋಣ. ದೆನ್ ಅವಾಗ ಆಟೋಮೆಟಿಕ್ ಆಗಿ ಮೆಂಟಲ್ ಕೂಡ ನಾವು ಅಪ್ಡೇಟ್ ಆಗ್ತೀವಿ. ನಾವು ಮಾಡುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಅಖಂಡ ಭಾರತವನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಪ್ರಧಾನ ಮಂತ್ರಿಗಳ ಕರೆಗೆ ಹೋಗೊಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಯುವಕರಿಗೆ ಮತ್ತೊಮ್ಮೆ ಎಲ್ಲ ಪರವಾಗಿ ವೇದಿಕೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು.